ಸೋಷಿಯಲ್ ಮೀಡಿಯಾಗಳು ಜನರ ಮೇಲೆ ಒಳ್ಳೆಯ ಹಾಗೂ ಕೆಟ್ಟ ಎರಡೂ ಪರಿಣಾಮ ಬೀರುತ್ತವೆ. ಕೆಲ ಬಡ ಜನರ ಅಥವಾ ನೋವಿನಲ್ಲಿರುವ ಜನರಿಗೆ ಸೋಷಿಯಲ್ ಮೀಡಿಯಾ ಆಸರೆಯಾಗಿದೆ. ಕೋಟ್ಯಾಂತರ ಜನರಿಗೆ ಈ ವಿಡಿಯೋ ತಲುಪುವುದಲ್ಲದೆ ರಾತ್ರೋರಾತ್ರಿ ಅವರು ಪ್ರಸಿದ್ಧಿ ಪಡೆದು ಅವರ ಪ್ರತಿಭೆಗೆ ತಕ್ಕಂತೆ ಹಣ ಸಂಪಾದನೆ ಮಾಡಿದ್ದಿದೆ. ಸಾಕಷ್ಟು ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳುವ ಜನರಿದ್ದಾರೆ. 2020ರಲ್ಲಿ ಈ ಹುಡುಗ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುದ್ದಿ ಮಾಡಿದ್ದ. ಆತನ ಒಂದು ವಿಡಿಯೋ ಲಕ್ಷಾಂತರ ಮಂದಿ ಕಣ್ಣಲ್ಲಿ ನೀರು ತರಿಸಿತ್ತು. ದೇಹದ ಆಕಾರ ಮಕ್ಕಳಿಗೆ ಎಷ್ಟೆಲ್ಲ ನೋವು ನೀಡುತ್ತದೆ ಎಂಬುದನ್ನು ಈ ಒಂದು ವಿಡಿಯೋ ಹೇಳಿತ್ತು. ಆದ್ರೆ ಅದೊಂದೇ ವಿಡಿಯೋ ಬಾಲಕನ ಭವಿಷ್ಯ ಬದಲಿಸಿದೆ. ಈಗ ಆತನನ್ನು ತೆಗಳುವ ಬದಲು ಹೊಗಳುವ ಜನರ ಸಂಖ್ಯೆ ಹೆಚ್ಚಿದೆ. ಬಾಲಕ ತನ್ನೆಲ್ಲ ನೋವು ಮರೆತು ಖುಷಿಯಾಗಿದ್ದಾನೆ. ಬಾಲಕನ ಹೆಸರು ಕ್ವಾಡೆನ್ ಬೇಲ್ಸ್. ಆತನಿಗೆ 13 ವರ್ಷ ವಯಸ್ಸು. ಆತನ ಎಲ್ಲ ಮಕ್ಕಳಿಗಿಂತ ಕುಳ್ಳಗಿದ್ದಾನೆ. ಆತನ ಎತ್ತರವೇ ಆತನ ನೋವಿಗೆ ಕಾರಣವಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಕ್ವಾಡೆನ್ ಬೇಲ್ಸ್ ವಿಡಿಯೋ ಒಂದು ವೈರಲ್ ಆಗಿತ್ತು. ಈ ವಿಡಿಯೋದಲ್ಲಿ ಕ್ವಾಡೆನ್ ಬೇಲ್ಸ್ ಅಳೋದನ್ನು ಕಾಣಬಹುದು. ತನ್ನ ಎತ್ತರ ನೋಡಿ ಶಾಲೆಯಲ್ಲಿ ಮಕ್ಕಳು ಹಿಂಸೆ ನೀಡುತ್ತಾರೆ ಎಂದಿದ್ದ ಬಾಲಕ ತನ್ನನ್ನು ಕೊಲ್ಲುವಂತೆ ಹೇಳಿದ್ದ. ಕ್ವಾಡೆನ್ನ ತಾಯಿ ಶಾಲೆಯಲ್ಲಿ ನಡೆಯುವ ರ್ಯಾಕಿಂಗ್ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದರು. ಶಾಲೆಯಲ್ಲಿ ನಡೆಯುವ ಇಂಥ ಘಟನೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ, ಅದರಲ್ಲೂ ವಿಕಲಾಂಗರ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ತೋರಿಸುವ ಪ್ರಯತ್ನ ನಡೆಸಿದ್ದರು. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕ್ವಾಡೆನ್ ಬೇಲ್ಸ್ಗೆ ಅನೇಕರು ನೆರವು ನೀಡಿದ್ದರು. ಅನೇಕ ಹಾಲಿವುಡ್ ಸೆಲೆಬ್ರಿಟಿಗಳು ಬಾಲಕನ ನೆರವಿಗೆ ಬಂದರು. ಹಾಸ್ಯ ನಟ ಬ್ರಾಡ್ ವಿಲಿಯಮ್ಸ್ ಕ್ವಾಡೆನ್ಗಾಗಿ ಪುಟವನ್ನು ಸಹ ರಚಿಸಿದ್ದರು. ಬಾಲಕ ಮತ್ತು ಆತನ ತಾಯಿ ಕ್ಯಾಲಿಫೋರ್ನಿಯಾದ ಡಿಸ್ನಿಲ್ಯಾಂಡ್ಗೆ ಹೋಗಲು ಸಹಾಯವಾಗಲಿ ಎಂದು ಬ್ರಾಡ್ $10,000 ಸಂಗ್ರಹಿಸುವ ಪ್ರಯತ್ನ ನಡೆಸಿದ್ದರು. ಆದ್ರೆ ಈ ಸಮಯದಲ್ಲಿ $4,70,000 ಸಂಗ್ರಹವಾಗಿತ್ತು. ನಿರೀಕ್ಷೆಗಿಂತ ಹೆಚ್ಚು ಹಣ ಸಂಗ್ರಹವಾಗಿತ್ತು. ಕ್ವಾಡೆನ್ ಬೇಲ್ಸ್ ಹಾಗೂ ಆತನ ತಾಯಿ ಈ ಹಣವನ್ನು ತಮ್ಮ ಉಪಯೋಗಕ್ಕೆ ಬಳಸಿಕೊಳ್ಳಲಿಲ್ಲ. ಚಾರಿಟಿಗೆ ನೀಡುವ ಮೂಲಕ ಅವರು ಮತ್ತೊಂದಿಷ್ಟು ಮಂದಿ ಗಮನ ಸೆಳೆದಿದ್ದರು. ಅಷ್ಟೇ ಅಲ್ಲ, ಕ್ವಾಡೆನ್ ಬೇಲ್ಸ್ ಅಳುವ ವಿಡಿಯೋವನ್ನು ಚಿತ್ರ ನಿರ್ಮಾಪಕ ಜಾರ್ಜ್ ಮಿಲ್ಲರ್ ನೋಡಿದ್ದರು. ಅವರು ಕ್ವಾಡೆನ್ಗೆ ಸಿನಿಮಾದಲ್ಲಿ ನಟಿಸುವ ಅವಕಾಶ ನೀಡಿದ್ದರು. ಕ್ವಾಡೆನ್ ನಟಿಸಿದ ಸಿನಿಮಾ 3000 Years of Longing 2022ರಲ್ಲಿ ಬಿಡುಗಡೆಯಾಗಿತ್ತು. ಈಗ ಕ್ವಾಡೆನ್ ಫ್ಯೂರಿಯೋಸಾ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾನೆ. ಕ್ವಾಡೆನ್ ಬೇಲ್ಸ್ ಈಗ ಎಲ್ಲರ ಅಚ್ಚುಮೆಚ್ಚು. ಸಾಮಾಜಿಕ ಜಾಲತಾಣದಲ್ಲೂ ಕ್ವಾಡೆನ್ ಬೇಲ್ಸ್ ಸಾಧನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಅನೇಕ ಬಳಕೆದಾರರು ಕ್ವಾಡೆನ್ ಬೇಲ್ಸ್ಗೆ ಶುಭ ಕೋರಿದ್ದಾರೆ. ಶುಭ ಕೋರಿದ್ದ ಬಳಕೆದಾರನೊಬ್ಬ ಕೇವಲ ಸಿನಿಮಾ ಮಾಡ್ತಿರೋದಕ್ಕಲ್ಲ, ಜೀವನದಲ್ಲಿ ಕಣ್ಣಿಗೆ ಕಾಣೋದಕ್ಕಿಂತ ಹೆಚ್ಚಿನದನ್ನು ನೋಡಿದ್ದಕ್ಕಾಗಿ ಎಂದು ಬರೆದಿದ್ದಾರೆ. ಮತ್ತೆ ಕೆಲವೊಂದಿಷ್ಟು ಮಂದಿ ಕ್ವಾಡೆನ್ ಬೇಲ್ಸ್ ಸಿನಿಮಾ ನೋಡಲು ಕಾತುರದಿಂದ ಕಾಯ್ತಿರೋದಾಗಿ ಹೇಳಿದ್ದಾರೆ. ಅನೇಕ ಸಂಸ್ಕೃತಿಗಳಲ್ಲಿ ಮದುವೆಗೆ ತನ್ನದೇ ಆದ ಮೌಲ್ಯವಿದೆ. ಇದು ಓರ್ವ ವ್ಯಕ್ತಿಯ ಜೀವಮಾನದ ಬದ್ಧತೆಯಾಗಿ ಕಂಡುಬರುತ್ತದೆ. ಮದುವೆಯಾದ ಬಳಿಕ ಕೆಲವರು ಸಂತೋಷದ ಜೀವನ ಸಾಗಿಸಿದರೆ, ಇನ್ನು ಕೆಲವರು ಮೋಸ, ಕೌಟುಂಬಿಕ ಹಿಂಸೆ, ಅವಮಾನದಂತಹ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಆದಾಗ್ಯೂ ಸಮಾಜ ಏನು ಹೇಳುತ್ತದೆ ಎಂಬ ಭಯದಿಂದ ವೈವಾಹಿಕ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಎದುರಾದರೂ ಒಟ್ಟಿಗೆ ಇರುತ್ತಾರೆ. ಆದರೆ ಅದೆಲ್ಲವನ್ನೂ ದಾಟಿ ತಮ್ಮ ಉತ್ತಮ ಭವಿಷ್ಯಕ್ಕಾಗಿ ವಿಚ್ಛೇದನ ತೆಗೆದುಕೊಳ್ಳಲು ಕೆಲವರು ಮುಂದಾಗುತ್ತಾರೆ. ಆದರೆ 56 ವರ್ಷದ ನಂತರ ಈ ವಿಚ್ಛೇದನ ನಿರ್ಧಾರ ತೆಗೆದುಕೊಳ್ಳುವವರು ತೀರಾ ಕಡಿಮೆ ಎಂದು ಹೇಳಬಹುದು. ಜೀವನದ ಕೊನೆಯ ಹಂತದಲ್ಲಿದ್ದಾಗ ವಿಚ್ಛೇದನ ಪಡೆಯುವುದರಿಂದ ಏನು ಲಾಭ ಎಂದು ಸಾಮಾನ್ಯವಾಗಿ ಯೋಚಿಸುತ್ತಾರೆ. ವಿಚ್ಛೇದನ ಪಡೆದರೂ ಮತ್ತೊಂದು ಮದುವೆಯ ಬಗ್ಗೆ ಚಿಂತಿಸುವುದೇ ಇಲ್ಲ. ಆದರೆ ಇಲ್ಲೋರ್ವ ಮಹಿಳೆ ತನ್ನ 56ನೇ ವಯಸ್ಸಿನಲ್ಲೂ ವಿಚ್ಛೇದನ ಪಡೆಯುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಲ್ಲದೆ ತನಗಿಂತ 20 ವರ್ಷ ಕಿರಿಯ ವ್ಯಕ್ತಿಯೊಂದಿಗೆ 2ನೇ ಮದುವೆ ಮಾಡಿಕೊಂಡಿದ್ದಾರೆ. ತನ್ನ ಪತಿ ವಿವಾಹೇತರ ಸಂಬಂಧ ಹೊಂದಿದ್ದಾನೆ ಎಂದು ಗೊತ್ತಾದ ಬಳಿಕ ಆತನಿಗೆ ಧೈರ್ಯದಿಂದ ಡಿವೋರ್ಸ್ ನೀಡಿ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ಮತ್ತು ಅದರಲ್ಲಿ ಯಶಸ್ಸು ಸಹ ಗಳಿಸಿದ್ದಾರೆ. ಗಮನಾರ್ಹ ಸಂಗತಿಯೇನೆಂದರೆ, ಈ ಮಹಿಳೆ ತನ್ನ 56ನೇ ವಯಸ್ಸಿನಲ್ಲಿ ತನಗಿಂತ 20 ವರ್ಷ ಕಿರಿಯ ವ್ಯಕ್ತಿಯಲ್ಲಿ ಉತ್ತಮ ಸಂಗಾತಿಯನ್ನು ಕಂಡುಕೊಂಡಿದ್ದಾರೆ. ಆರಂಭದಲ್ಲಿ ಸಣ್ಣ ಭೇಟಿಯು ಸ್ನೇಹಕ್ಕೆ ತಿರುಗಿ ಅದು ಪ್ರೀತಿಯಾಗಿ ಬದಲಾಗಿ ಕೊನೆಗೆ ಮದುವೆ ಎಂಬ ಬಂಧನದಲ್ಲಿ ಬಂದಿಯಾಗಿದೆ. ರೋಚಕ. ಇಲ್ಲಿ ಮಹಿಳೆಗೆ ಯುವಕನೇ ಮದುವೆ ಪ್ರಸ್ತಾಪ ಮಾಡಿದ್ದು ವಿಶೇಷ. ಆತ ಒಳ್ಳೆಯವನು ಅಂತ ಗೊತ್ತಾದ ಕೂಡಲೇ ಮರು ಮಾತನಾಡದೆ ಆಕೆ ಒಪ್ಪಿಕೊಂಡಳು. 3 ವರ್ಷಗಳ ಹಿಂದೆ ಇಬ್ಬರು ವಿವಾಹದರು. ಈಗ ಆಕೆಗೆ 59 ವರ್ಷ ಮತ್ತು ಆತನಿಗೆ 39 ವರ್ಷ. ಅಂದಹಾಗೆ ನಾವು ಹೇಳುತ್ತಿರುವುದು ಗೀತಾ ಎಂಬ ಮಹಿಳೆಯ ಕಥೆಯನ್ನು.
28 ವರ್ಷಗಳ ಹಿಂದೆ ತನ್ನ ಪತಿ ಮೋಸ ಮಾಡಿದ್ದಾನೆಂದು ಗೊತ್ತಾದ ಬಳಿಕ ಗೀತಾ ವಿಚ್ಛೇದನ ಪಡೆದಿದ್ದರು. ಗೀತಾ ತನ್ನ ಜೀವನದಲ್ಲಿ ಅತ್ಯಂತ ಕಷ್ಟದ ಸಮಯದಲ್ಲಿ ನಿಖಿಲ್ ಎಂಬ ಯುವಕನನ್ನು ಭೇಟಿಯಾದರು. ಗೀತಾ ಪ್ರಾಣಿಗಳನ್ನು ರಕ್ಷಿಸುವ ಕೆಲಸ ಮಾಡುತ್ತಿದ್ದರು. ನಿಖಿಲ್ಗೂ ಕೂಡ ಇದೇ ಆಸಕ್ತಿ ಇತ್ತು. ಹೀಗಾಗಿ ಇಬ್ಬರೂ ಬೇಗ ಕನೆಕ್ಟ್ ಆದರು. ನಿಖಿಲ್ ಜೊತೆ ತನ್ನ ಜೀವನ ವ್ಯಥೆಯನ್ನು ಗೀತಾ ಹೇಳಿಕೊಂಡರು. ನಂತರ ಗೀತಾ ಬೆಂಬಲಕ್ಕೆ ನಿಂತ ನಿಖಿಲ್ ಖಿನ್ನತೆಯಿಂದ ಹೊರಬರಲು ಆಕೆಗೆ ಸಹಾಯ ಮಾಡಿದನು. ಅನೇಕ ವಿಷಯಗಳಲ್ಲಿ ಇಬ್ಬರ ಆಸಕ್ತಿ ಒಂದೇ ಆಗಿದೆ ಎಂದು ಗಮನಿಸಲಾಗಿದೆ. ಕಾಲಕ್ರಮೇಣ ಅವರ ಸ್ನೇಹ ಪ್ರೀತಿಗೆ ತಿರುಗಿತು. 3 ವರ್ಷಗಳ ನಂತರ ನಿಖಿಲ್ ಗೀತಾಗೆ ಪ್ರಪೋಸ್ ಮಾಡಿದನು. ಆಕೆಯ ಪಾಲಕರ ಬಳಿ ಹೋಗಿ ನಿಮ್ಮ ಮಗಳನ್ನು ನಾನು ಮದುವೆಯಾಗುತ್ತೇನೆಂದು ಕೇಳಿದನು. ಕೊನೆಗೆ ಆಕೆಯ ಪಾಲಕರು ಕೂಡ ಒಪ್ಪಿಗೆ ಸೂಚಿಸಿದರು. ಇಬ್ಬರು ಸಾಂಪ್ರದಾಯಿಕ ರೀತಿಯಲ್ಲಿ ಮದುವೆಯಾದರು. ಈಗ ಇಬ್ಬರು 3 ವರ್ಷಗಳಿಂದ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ. ಇವರಿಬ್ಬರ ಲವ್ ಸ್ಟೋರಿಯನ್ನು ಅಫಿಷಿಯಲ್ ಪೀಪಲ್ ಆಫ್ ಇಂಡಿಯಾ ಹೆಸರಿನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವಿಡಿಯೋವನ್ನು 11 ಮಿಲಿಯನ್ಗೂ ಅಧಿಕ ಮಂದಿ ವೀಕ್ಷಣೆ ಮಾಡಿದ್ದಾರೆ. 3 ಲಕ್ಷಕ್ಕೂ ಅಧಿಕ ಲೈಕ್ ಬಂದಿವೆ. 2 ಲಕ್ಷಕ್ಕೂ ಅಧಿಕ ಮಂದಿ ಶುಭ ಹಾರೈಸಿದ್ದಾರೆ. ಇವರ ವಿಶಿಷ್ಟ ಪ್ರೇಮಕತೆಯು ಅನೇಕ ಜನರಿಗೆ ಸ್ಫೂರ್ತಿ ನೀಡಿದೆ. ಅನೇಕ ಸಂಸ್ಕೃತಿಗಳು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಸಂಖ್ಯೆ ಹೆಚ್ಚಿಸಿಕೊಳ್ಳಲು ಮತ್ತು ಹಣ ಗಳಿಕೆ ಮಾಡಲು ಕೆಲವರು ಅಶ್ಲೀಲ ಕಂಟೆಂಟ್ಗಳ ಮೊರೆ ಹೋಗುತ್ತಿದ್ದಾರೆ. ಜನರ ಬಳಿ ಅಶ್ಲೀಲ ಪ್ರಶ್ನೆಗಳನ್ನು ಕೇಳುವ ಮೂಲಕ ಮುಜುಗರ ಉಂಟು ಮಾಡುತ್ತಿದ್ದಾರೆ. ಅಲ್ಲದೆ ವಿಡಿಯೋ ಪ್ರಸಾರ ಮಾಡುವುದಿಲ್ಲ ಎಂದು ನಂಬಿಸಿ ಲೈಂಗಿಕತೆ ಸೇರಿದಂತೆ ಮುಂತಾದ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಯುವ ಜನಾಂಗದ ಅಭಿಪ್ರಾಯಗಳನ್ನು ರೆಕಾರ್ಡ್ ಮಾಡಿ ಅನುಮತಿ ಇಲ್ಲದೆ ಪೋಸ್ಟ್ ಮಾಡುವ ಮೂಲಕ ಚಿತ್ರಹಿಂಸೆ ನೀಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಯುವತಿಯೊಬ್ಬಳು ಇದೇ ರೀತಿಯ ಕಿರುಕುಳಕ್ಕೆ ಒಳಗಾಗಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದ್ದು, ಇದೀಗ ಯೂಟ್ಯೂಬರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಘಟನೆ ತಮಿಳುನಾಡಿನ ಚೆನ್ನೈನಲ್ಲಿ ನಡೆದಿದೆ. ಬಂಧಿತರನ್ನು ವಿಡಿಯೋ ಜಾಕಿ ಆರ್. ಶ್ವೇತಾ, ವಿಡಿಯೋ ಜಾಕಿ ಎಸ್. ಯೋಗರಾಜ್ ಮತ್ತು ಮ್ಯಾನೇಜರ್ ರಾಮ ವೀರಪ್ಪನ್ ಎಂದು ಗುರುತಿಸಲಾಗಿದೆ. ಆರೋಪಿಗಳು ವೀರಾ ಟಾಕ್ಸ್ XX ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನು ನಡೆಸುತ್ತಿದ್ದಾರೆ. ಈ ಚಾನೆಲ್ ಮೂಲಕ ರಸ್ತೆಯಲ್ಲಿ ಹೋಗುವ ಯುವಕ ಯುವತಿಯರು ಹಾಗೂ ಅಪ್ರಾಪ್ತರನ್ನು ಸಂದರ್ಶಿಸಿ ಹಾಸ್ಯಾಸ್ಪದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಕೆಲವೊಮ್ಮೆ ಅಶ್ಲೀಲ ಪ್ರಶ್ನೆಗಳನ್ನು ಕೇಳುವ ಮೂಲಕ ಮುಜುಗರ ಉಂಟು ಮಾಡುತ್ತಾರೆ. ಇದೇ ರೀತಿ ಇತ್ತೀಚೆಗೆ ಯುವತಿಯೊಬ್ಬಳ ಸಂದರ್ಶನವನ್ನು ಮಾಡಲಾಗಿತ್ತು. ವಿಡಿಯೋವನ್ನು ಅಪ್ಲೋಡ್ ಮಾಡುವುದಿಲ್ಲ, ಇದನ್ನು ಗೌಪ್ಯವಾಗಿ ಇಡುತ್ತೇವೆ ಎಂದು ನಂಬಿಸಿ ಡಬಲ್ ಮೀನಿಂಗ್ ಪ್ರಶ್ನೆಗಳನ್ನು ಕೇಳಿ ಯುವತಿಯಿಂದ ಅಭಿಪ್ರಾಯಗಳನ್ನು ಪಡೆದು ಆಕೆಯ ಅನುಮತಿ ಇಲ್ಲದೆ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಇಂಜಿನಿಯರಿಂಗ್ ಓದುತ್ತಿರುವ ಸಂತ್ರಸ್ತ ಯುವತಿ ವಿಡಿಯೋದಿಂದ ಸಾಕಷ್ಟು ಅವಮಾನ ಅನುಭವಿಸಿದ್ದಳು. ಇದನ್ನು ಸಹಿಸಲಾರದೆ ಬಿಸ್ಕೆಟ್ನಲ್ಲಿ ಇಲಿ ಪಾಷಾಣ ಬೆರೆಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಇದನ್ನು ಗಮನಿಸಿದ ಕೂಡಲೇ ಪಿಲ್ಪಾಕ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲಾಯಿತು. ಸದ್ಯ ಯುವತಿಯ ಆರೋಗ್ಯ ಸ್ಥಿರವಾಗಿದೆ. ಯುವತಿ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ವೀರಾ ಟಾಕ್ಸ್ XX ಯೂಟ್ಯೂಬ್ ಚಾನೆಲ್ ನಿರ್ವಾಹಕರನ್ನು ಬಂಧಿಸಲಾಗಿದೆ. ಈ ಚಾನೆಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಇರುವುದರಿಂದ ವಾಹಿನಿಯನ್ನು ಸೀಜ್ ಬ್ಲಾಕ್ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಗುದನಾಳದಲ್ಲಿ ಚಿನ್ನವನ್ನು ಬಚ್ಚಿಟ್ಟು ಕಳ್ಳ ಸಾಗಣೆ ಮಾಡಲು ಯತ್ನಿಸಿದ ಪ್ರಕರಣದಲ್ಲಿ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನ ಗಗನಸ್ಕಿಯನ್ನು ಕೇರಳದ ಕಣ್ಣೂರಿನಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಬಂಧಿತಳನ್ನು ಸುರಭಿ ಖತೂನ್ ಎಂದು ಗುರುತಿಸಲಾಗಿದೆ. ಈಕೆ ಕೋಲ್ಕತಾ ಮೂಲದವಳು. ಮಸ್ಕತ್ನಿಂದ ಕಣ್ಣೂರಿಗೆ ಆಗಮಿಸಿದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನಲ್ಲಿ ಸುರಭಿ ಗಗನಸ್ಕಿಯಾಗಿದ್ದಳು. ಕಣ್ಣೂರು ವಿಮಾನ ನಿಲ್ದಾಣದಲ್ಲೇ ಆಕೆಯನ್ನು ಬಂಧಿಸಲಾಗಿದೆ. ಕಳೆದ ಮಂಗಳವಾರ ಈ ಘಟನೆ ನಡೆದಿದೆ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನ X714ದಲ್ಲಿನ ಕ್ಯಾಬಿನ್ ಸಿಬ್ಬಂದಿಯೊಬ್ಬರು ಚಿನ್ನವನ್ನು ಕದ್ದು ಸಾಗಿಸುತ್ತಿದ್ದಾರೆ ಎಂಬ ನಿಖರ ಮಾಹಿತಿ ಮೇರೆಗೆ DRI ಅಧಿಕಾರಿಗಳು ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಸಿಬ್ಬಂದಿಯನ್ನು ತಡೆದು ಪರಿಶೀಲಿಸಿದಾಗ ಗುದನಾಳದಲ್ಲಿ ಚಿನ್ನವನ್ನು ಕದ್ದು ಸಾಗಿಸುತ್ತಿದ್ದ ಸಂಗತಿ ಬಯಲಾಗಿದೆ. 26 ವರ್ಷದ ಸುರಭಿ ಬಳಿ 960 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ವಿಚಾರಣೆಯ ಆಕೆಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ನಂತರ ಆಕೆಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. DRI ಮೂಲಗಳ ಪ್ರಕಾರ ಆರೋಪಿ ಸುರಭಿ ಈ ಹಿಂದೆಯೂ ಚಿನ್ನ ಕಳ್ಳ ಸಾಗಣೆಯ ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿರಬಹುದು ಎಂದು ಸಂಶಯ ವ್ಯಕ್ತವಾಗಿದೆ. ಹೀಗಾಗಿ ತನಿಖೆ ನಡೆಸಲು ಸೂಚಿಸಲಾಗಿದೆ.
ಆಕೆಯ ಸಹಚರರನ್ನು ಗುರುತಿಸಲು ಮತ್ತು ಚಿನ್ನ ಕಳ್ಳಸಾಗಣೆ ಜಾಲವನ್ನು ಪತ್ತೆಹಚ್ಚುವ ಪ್ರಯತ್ನಗಳು ಸಹ ನಡೆಯುತ್ತಿವೆ. ಈ ವಿಷಯದ ಬಗ್ಗೆ ಸಮಗ್ರ ತನಿಖೆಯ ಭಾಗವಾಗಿ ಹೆಚ್ಚಿನ ವಿಚಾರಣೆ ನಡೆಸಲು ಅನುಕೂಲವಾಗುವಂತೆ ಕ್ಯಾಬಿನ್ ಸಿಬ್ಬಂದಿಯನ್ನು ಕಸ್ಟಡಿಗೆ ತೆಗೆದುಕೊಳ್ಳಲು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲು ಡಿಆರ್ಐ ಮುಂದಾಗಿದೆ. ಆರೋಪಿ ಸುರಭಿ ಕಳ್ಳಸಾಗಣೆ ಚಟುವಟಿಕೆಗಳಿಗೆ ತನ್ನನ್ನು ನೇಮಿಸಿಕೊಂಡ ಕೆಲವು ವ್ಯಕ್ತಿಗಳ ಹೆಸರನ್ನು ಬಹಿರಂಗಪಡಿಸಿದ್ದಾರೆ ಎಂದು ತಿಳಿದುಬಂದಿದೆ. ಈ ಹಿಂದೆ ಚಿನ್ನವನ್ನು ಯಶಸ್ವಿಯಾಗಿ ಕಳ್ಳಸಾಗಣೆ ಮಾಡಿದ್ದಕ್ಕೆ ಆಕೆಗೆ ಒಳ್ಳೆಯ ಕಮಿಷನ್ ಸಹ ಸಿಕ್ಕಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಹೆಚ್ಚಿನ ಕ್ಯಾಬಿನ್ ಸಿಬ್ಬಂದಿ ಕಳ್ಳಸಾಗಣೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆಯೇ ಎಂದು ತಿಳಿದುಕೊಳ್ಳಲು ಡಿಆರ್ಐ ಪರಿಶೀಲನೆ ನಡೆಸುತ್ತಿದೆ. ಸುರಭಿಯ ಬಂಧನದ ನಂತರ ಡಿಆರ್ಐ ಅಧಿಕಾರಿಗಳು ಕೇರಳ ಮೂಲದ ಚಿನ್ನ ಕಳ್ಳಸಾಗಣೆ ಜಾಲಗಳೊಂದಿಗೆ ಸಂಪರ್ಕ ಹೊಂದಿರುವ ಶಂಕೆಯ ಮೇಲೆ ಹೆಚ್ಚಿನ ಕ್ಯಾಬಿನ್ ಸಿಬ್ಬಂದಿಯನ್ನು ವಿಚಾರಣೆ ನಡೆಸಿದ್ದು, ಈ ವೇಳೆ ಕಳ್ಳಸಾಗಾಣಿಕೆಯಲ್ಲಿ ಹೆಚ್ಚಿನ ಸಿಬ್ಬಂದಿ ಭಾಗಿಯಾಗಿರುವ ಬಗ್ಗೆ ವಿವರಗಳು ಲಭ್ಯವಾಗಿವೆ ಎಂದು ತಿಳಿದುಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂದಿಯನ್ನು ಬಂಧಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಈ ಹಿಂದೆ ಅಂದರೆ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಕೇರಳದ ಕಸ್ಟಮ್ಸ್ ಪ್ರಿವೆಂಟಿವ್ ಕಮಿಷನರೇಟ್ ಕೊಚ್ಚಿ ವಿಮಾನ ನಿಲ್ದಾಣದಲ್ಲಿ 1.45 ಕೆಜಿ ಚಿನ್ನವನ್ನು ಕಳ್ಳಸಾಗಣೆ ಮಾಡಿದ್ದಕ್ಕಾಗಿ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನ ಕ್ಯಾಬಿನ್ ಸಿಬ್ಬಂದಿಯನ್ನು ಬಂಧಿಸಿತ್ತು. ಬವ್ರೇನ ಕೋಯಿಕೋಡ್ ಕೊಚ್ಚಿ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವಿಮಾನದಲ್ಲಿ ಕೆಲಸ ಮಾಡುತ್ತಿದ್ದ ವಯನಾಡ್ ಮೂಲದ ಶಫಿ ಎಂಬಾತನ್ನು ಬಂಧನ ಮಾಡಲಾಗಿತ್ತು.